ತುಂಬಾ ದಿನಗಳ ಬಳಿಕ ಕುಮಾರಸ್ವಾಮಿ ಅವರು ಅಬ್ಬರಿಸಿದ್ದಾರೆ. ತಮ್ಮ ಎಂದಿನ ಶೈಲಿಯಲ್ಲೇ ಸರ್ಕಾರದ ವಿರುದ್ಧ ಹರಿಯಾಯ್ತ ತಮ್ಮ ರಾಜಕೀಯ ವಿರೋಧಿಯಾಗಿರುವಂಥ ಡಿ.ಕೆ. ಶಿವಕುಮಾರ್ ವಿರುದ್ಧವೂ ಕೂಡ ಇವತ್ತು ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ವಿಚಾರ, ಸರ್ಕಾರದ ವಿಚಾರ, OCCC ವಿಚಾರ, ಈ ಎಲ್ಲ ವಿಚಾರವನ್ನು ಮುಂದಿಟ್ಟು ಡಿ.ಕೆ. ವಿರುದ್ಧ ಅವರು ನೇರವಾಗಿಯೇ ವಾಗ್ದಾಳಿಯನ್ನು ಮಾಡಿದರು. ಇದರ ಜೊತೆಗೆ DCM ಡಿ.ಕೆ. ಶಿವಕುಮಾರ್ ಕೂಡ ಅತ್ತ ಕುಮಾರಸ್ವಾಮಿ ವಿರುದ್ಧ ಸವಾಲನ್ನು ಹಾಕಿದ್ದಾರೆ. ಇಷ್ಟೆಲ್ಲ ಮಾತನಾಡೋ ಬದಲು ನಿಮ್ದೇನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಮುಂದೆ ತಂದು ಚರ್ಚೆಗೆ ರೆಡಿಯಾಗಿ ಅಂತ ಸವಾಲು ಹಾಕಿದ್ದಾರೆ. ಹಾಗಾದರೆ ಈ DK HDK ನಡುವಿನ ವಾಕ್ ಸಮರದ ಸಂಪೂರ್ಣ ವಿವರವನ್ನು ತೋರಿಸ್ತೀನಿ ನೋಡಿ. DCM DK HDK ಮಧ್ಯೆ ಮಾತಿನ ಮಹಾಯುದ್ಧ. ಏನ್ ಬಹಿರಂಗ ಚರ್ಚೆ ಮಾಡ್ತಾರೆ? ನಿನ್ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದೀನಿ ಅಂದ್ರೆ ಬಂದು ಹೇಳಪ್ಪ. ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ. ಹಿಟ್ ಅಂಡ್ ರನ್, ಬ್ಲಾಕ್ ಮೇಲ್ ಬೇಡ, DK ಗುಡುಗು. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ, ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ. ಪಬ್ಲಿಕ್ ಮುಂದೆ ಉತ್ತರ ಕೊಡ್ರಿ. ನೀನು ಯಾವ ಟ್ರಸ್ಟ್ ಲಪ್ಟಾಯಿಸ್ಕೊಂಡಿದ್ದೀರಿ? ಇದಕ್ಕೆಲ್ಲ DK ಶಿವಕುಮಾರ್ ಎದುರ ಮಗ ಅಲ್ಲ. ಏನ್ ಬಹಿರಂಗ ಚರ್ಚೆ ಮಾಡ್ತೀರಿ ಎಂದು HDK ಬೆಂಕಿ. ಕಮ್ ಆನ್ ಟೆಲ್ ಯು ವಾಟ್ ಇಸ್ ಯುವರ್ ಕಮಿಟ್ಮೆಂಟ್. ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡಕ್ಕಾಗತ್ತ? ಜನ ನಿನ್ ವೋಟ್ ಕೊಟ್ಟಿದ್ದಾರೆ ತಾನೆ. ಇದ್ದಿದ್ದು 14 ತಿಂಗಳು ಕೆಲಸ ಮಾಡಕ್ ಬಿಡ್ಲಿಲ್ಲ. DCM DK HDK ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ. DK ಏನ್ ಬಹಿರಂಗ ಚರ್ಚೆ ಮಾಡ್ತಾರೆ, ಮಾತನಾಡೋ ಯೋಗ್ಯತೆ ಇದೆಯಾ ಅಂತ ಕುಮಾರಸ್ವಾಮಿ ನೇರವಾಗಿ ಮುಗಿಬಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ DK ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮಾಡಲೇಬೇಕು ಅಂದ್ರು. ಏನ್ ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ? ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕರೆತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವ್ರೇಕಿರುತ್ತ. ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದ್ರೆ ಬಂದು ಹೇಳಪ್ಪ. HDK DCM DK ಮಧ್ಯೆ ಅಭಿವೃದ್ಧಿ ಫೈಟ್. 189 ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ, ನೀವೆಷ್ಟು ಮಾಡಿದ್ದೀರಪ್ಪ? ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ, ಇದೇ ಇವ್ರ ಜೊತೆಲೆ ಸರ್ಕಾರ ಮಾಡಿ. ಪ್ರತಿನಿತ್ಯ ಅದಂತದ್ದು 2,000 ಪಬ್ಲಿಕ್ ಶಾಲೆ ಮಾಡ್ತೀವಿ, 10,000 13,000 ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಬರೀ ಇದೇ ನಡೀತಿದೆ 2 ವರ್ಷದಿಂದ. ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ? ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್. ಅದೇನು ಮಾಡಿದ್ಯಾ ನೀನು ಹೇಳು, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗೆಯೋಣ, ನಾನೇನು ಮಾಡಿದ್ದೀನಿ ತೆಗೆಯೋಣ, ನೀನೇನು ಮಾಡಿದ್ಯಾ ಮಾತಾಡೋಣ. ಹಿಟ್ ಅಂಡ್ ರನ್, ಬ್ಲಾಕ್ ಮೇಲ್ ಬೇಡ, DK ಗುಡುಗು. ಕಮಾನ್ ಟೆಲ್ ಯು ವಾಟ್ ಇಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ವೋಟ್ ಕೊಟ್ಟಿದ್ದಾರೆ ತಾನೆ, ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡ್ರಿ. ನೀನು ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರ್ಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದ್ಯಾ? ಯಾವ್ಯಾವ ಟ್ರಸ್ಟ್ ನಲ್ಲಿ ಲಪ್ಟಾಯಿಸಿದಿರಿ ಪಟ್ಟಿ ಕೊಡ್ಲಾ, ನನ್ನ ಬಗ್ಗೆ ಚರ್ಚೆ ಮಾಡೋಕ್ ಯೋಗ್ಯತೆ ಇದೆಯಾ ಅಂತ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ DK ನಾನು ಹೆದರೋ ಮಗ ಅಲ್ಲ ಅಂದ್ರು. ಯಾವ ಟ್ರಸ್ಟ್ ಲಪ್ಟಾಯಿಸ್ಕೊಂಡಿದ್ದೀರಿ? ಆ ಕೆಲಸಕ್ಕೆ ನೀವು ಇರೋದಿಲ್ಲಿ. ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ, ಧಾರಾವಾಹಿ. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ, ಯಾವುದಾದ್ರು ಒಂದು ಕ್ಲಸ್ಟರ್ನ ನೀವ್ಯಾದ್ರೂ ಜಿಲ್ಲೆಯಲ್ಲಿ ಮಾಡಿದ್ದೀರಾ? ಮಾಡಿದ್ರ? ಅದನ್ನು ಕಂಟಿನ್ಯೂ ಮಾಡಿದ್ರ? ಇದ್ದಿದ್ದು 14 ತಿಂಗಳು ಕೆಲಸ ಮಾಡಕ್ ಬಿಡ್ಲಿಲ್ಲ. ತೆಗಿಲಿ, ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ DK ಶಿವಕುಮಾರ್ ಎದುರ ಮಗ ಅಲ್ಲ, ಅದನ್ನ ತಿಳ್ಕೊಳ್ಳಿ. 2.5 ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ DK ಇಂಥ ಡೈಲಾಗ್ ಎಷ್ಟು ಸಲ ಹೇಳ್ತೀರಿ ಅಂದ್ರು. ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ. ನನಗೆ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗಿದೇ ಹೋದ ಅಂತ ಅನ್ಕೊಂಡಿದ್ರು. ಮತ್ತೆ ಭಗವಂತನ ಆಶೀರ್ವಾದ ಗಟ್ಟಿಮುಟ್ಟಾಗಿ ಬಂದಿದ್ದೇನೆ, ಇದ್ದೀನಿ ನಿಮ್ಮ ಮುಂದೆ. ನನಗೆ ವಿಶ್ವಾಸ ಇದೆ, ಈ ಜನ, ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ, ದಿನಕ್ಕೆ ಕಾಯ್ತಾವ್ರೆ ಯಾವಾಗ ಬರುತ್ತೆ ಚುನಾವಣೆ ಅಂತ. ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಈಗ ಎಷ್ಟು ಕಿಡಿತು ಇವ್ರ ಲೀಡರ್ಶಿಪ್ ಅಲ್ಲಿ? 18 ಕಿಡಿತು. ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ 8 9 ಇಳಿತದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ DK HDK ಇದೀಗ ಬದ್ಧ ವೈರಿಗಳಂತೆ ಗುದ್ದಾಡ್ತಿದ್ದಾರೆ.
ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಸುನಿಲ್, TV9 ಬೆಂಗಳೂರು.